ಕಾವೇರಿ, ನನ್ನ ಮನೆಯವ್ರ ಮಾತಿಂದ ನಿನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅಂತ ನನಗೆ ಗೊತ್ತು. ಕಾವೇರಿ ನನ್ನ ಮಗಳೇ ಅಲ್ಲ, ಅವಳು ನನ್ನ ಹೊಟ್ಟೆಲ್ ಹುಟ್ಟಿಲ್ಲ. ನಾನ್ ಹೆತ್ತ ಮಗಳು ಕಾವೇರಿ. ಸಮಾಜದಲ್ಲಿ ಅವಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋ ಹಾಗೆ ಹೆಮ್ಮೆಯಿಂದ ಬೆಳೆಸಿದ್ದೆ. ಆದ್ರೆ ನೀವು ಹೇಳ್ತಿರೋ ಕಾವೇರಿ ತಾಯಿ ಗರ್ಭದಿಂದ ಆಚೆ ಬಂದು ಕರಳು ಬಳ್ಳಿಯಿಂದ ಬೇರ್ಪಟ್ಟು ದೂರ ಆದ ಹಾಗೆ ನನ್ನ ಎದೆಗೆ ಇರಿದು ಹೋಗಿದ್ದಾಳೆ. ಆ ಕ್ಷಣನೇ ಅವಳು ನನ್ನ ಪಾಲಿಗೆ ಸತ್ತೋದ್ಲು. ಇನ್ ಮುಂದೆ ನೀವ್ ಯಾರಾದ್ರೂ ಈ ಮನೆ ಮುಂದೆ ಅವಳು ವಿಚಾರ ತಗೊಂಡ್ ಬಂದ್ರೆ ನಮ್ಗಳ ಸಾವಿಗೆ ನೀವೇ ಕಾರಣ ಆಗ್ತೀರಾ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಕಾವೇರಿ, ನಮ್ಮ ಜೀವನದಲ್ಲೀಗ ಗ್ರಹಣದ ಕಾಲ. ಅದು ಕಳೆಯೋವರೆಗೂ ಭಗವಂತನೇ ಶಕ್ತಿ ಇಲ್ದಾಗೆ ನಿಂತಿರ್ತಾನೆ. ಈಗ ನಮ್ಮ ಪರಿಸ್ಥಿತಿನೂ ಹಾಗೇ ಆಗಿದೆ. ಈ ಸಮಯದಲ್ಲಿ ಯಾರಿಗೂ ಏನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಈಗ ನಾವು ಯಾರಿಗೇನೇ ಹೇಳಿದ್ರೂ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಲಿ ಅವರಿಲ್ಲ. ಸ್ವಲ್ಪ ಸಮಯ ಎಲ್ಲ ಒಂದೊಂದಾಗೆ ತಾನಾಗೆ ಸರಿ ಹೋಗುತ್ತೆ. ನಿನ್ನ ಈ ದೊಡ್ಡ ನಿರ್ಧಾರಕ್ಕೆ ಒಂದಿನ ಸರ್, ಪ್ರವಾಹ ಎದ್ದಿರೋ ಮನ್ಸಲ್ಲಿ ನಿಮ್ ಮಾತುಗಳ ಬಲೆಯಿಂದ ಸಮಾಧಾನ ಸಿಗಲ್ಲ ಸರ್. ದಯವಿಟ್ಟು ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿರೋದಕ್ಕೆ ಬಿಟ್ಬಿಡಿ. ಎದ್ದಿರೋ ಪ್ರವಾಹ ಕಣ್ಣೀರ್ ಮೂಲಕ ಆಚೆ ಹೋಗಿ ತಾನಾಗೆ ಶಾಂತವಾಗುತ್ತೆ. ಪ್ಲೀಸ್ ಸರ್, ಪ್ಲೀಸ್. ನಾನು ನಾಟಕದ ಈ ಮುಖವಾಡ ಹಾಕಿರೋದನ್ನ ಈ ಪ್ರಪಂಚಕ್ಕೆ ಅರ್ಥ ಮಾಡಿಸ್ತೀನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಆದಷ್ಟು ಬೇಗ ನನ್ನ ತಾಯಿಗೆ ಅರ್ಥ ಮಾಡಿಸ್ಬೇಕು. ಚಿತೆಯಾಗಿ ಅವಳನ್ನ ಸುಡೋದಕ್ಕೂ ಮುಂಚೆ ಸತ್ಯ ಹೇಳಬೇಕು. ಸಮಯ ನೋಡಿಕೊಂಡು ಆದಷ್ಟು ಬೇಗ ಹೇಳೇ ಹೇಳ್ತೀನಿ. ಅಪ್ಪನಿಗೆ ಆ ಕಾವೇರಿನ ಯಾಕೆ ಮದ್ವೆ ಆದ್ರಿ ಅಂತ ಕೇಳಿದ್ರೆ ನಾವ್ಯಾಕೆ ಸಿಇಒ ಸಕ್ಸೆಸರ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ನಮ್ಮ ಸಣ್ಣ ಸಣ್ಣ ಲೋಪಗಳನ್ನು ದೊಡ್ಡದಾಗಿ ಬಿಂಬಿಸ್ತಾ ಇದ್ದಾರೆ. ಏನೋ ಆ ಕಾವೇರಿ ಸದ್ಗುಣ ಸಂಪನ್ನೆ ಅವಳ ಸಿಇಒ ಮಾಡೋದಕ್ಕೆ ಮದ್ವೆ ಆಗಿರೋ ತರ ಮಾತಾಡ್ತಾರೆ. ಥೂ, ಅವ್ರ ಮಾತೆಲ್ಲ ಕೇಳಿದ್ರೆ ನನಗ್ ಮೈ ಉರಿಯತ್ತೆ. ಅಪ್ಪ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಸುಮ್ನೆ ಇದ್ದೀನಿ. ಬೇರೆ ಯಾರಾದ್ರೂ ಆಗಿದ್ರೆ ಕಥೆನೇ ಬೇರೆ ಆಗಿತ್ತು. ಕಾತಿ, ಇದು ದಿಢೀರಾಗಿ ತಗೊಂಡಿರೋ ನಿರ್ಧಾರ ಅಂತ ನನಗೆ ಕಾಣಿಸ್ತಿಲ್ಲ. ಪ್ರೀ ಪ್ಲ್ಯಾನ್ ನಿರ್ಧಾರ ಅಂತ ನನಗನ್ನಿಸ್ತಾ ಇದೆ. ಇದನ್ನು ನಿಮ್ಮ ಅಪ್ಪನೇ ಮಾಡಿರ್ಬೋದು, ಇಲ್ಲ ಕಾವೇರಿನೇ ಮಾಡಿಸಿರ್ಬೋದು. ಖಂಡಿತವಾಗ್ಲೂ ಇದು ಕಾವೇರಿ ಕೆಲ್ಸನೇ. ಆ ಆಕಾಶನು ಅಮೆರಿಕ ಸಂಬಂಧ ಮುರಿದ್ಮೇಲೆ ಯದುನ ಮದ್ವೆ ಆಗೋದಕ್ಕೆ ಅಂತ ಹೊರಟಿದ್ಲು. ಅದಕ್ಕೆ ಅಂತ ಕೆಲ್ಸನೂ ಬಿಟ್ಟಿದ್ಲು. ಆಗ್ಲೇ ನನಗ್ ಡೌಟ್ ಬಂದಿತ್ತು ಇವಳು ಏನೋ ಮಾಡಕ್ ಹೊರಟಿದ್ದಾಳೆ ಅಂತ. ಯಾವುದೋ ಸೈಕಲ್ ಗ್ಯಾಪ್ ಅಲ್ಲಿ ಮಾವನ್ನ ಮೀಟ್ ಮಾಡಿ ಯದು ನನಗೆ ಸೆಟ್ ಆಗ್ತಿಲ್ಲ, ನೀವೇ ನನಗೆ ಇನ್ಸ್ಪಿರೇಷನ್ನು, ಮದ್ವೆ ಆದ್ರೆ ನಾನು ನಿಮ್ಮಂತವ್ರನ್ನೇ ಮದ್ವೆ ಆಗ್ಬೇಕು ಅಂತ ಸೆಂಟಿಮೆಂಟಲ್ ಡೈಲಾಗ್ ಹೊಡೆದಿರ್ತಾಳೆ. ಅದಕ್ಕೆ ಮಾವ ಕರ್ಗ್ ಹೋಗ್ಬಿಟ್ಟಿರ್ತಾರೆ. ಈ ಬೆಂಕಿಗೆ ಬೆಣ್ಣೆ ಕರ್ಗೋಗಿರುತ್ತಲ್ಲ ಆ ತರ. ಮಲ್ಲಿಕಾ, ಸುಮ್ಮನೆ ಏನೇನೋ ಊಹಿಸ್ಕೊಂಡು ಮಾತಾಡಬೇಡ. ಹಾಗೆಲ್ಲ ಏನೂ ಆಗಿರಲ್ಲ. ಅಪ್ಪ ಹೇಳಿದ್ದೆ ಕಾರಣ ಇರ್ಬೋದು, ಇಲ್ಲ ಅಂದರೆ ಬೇರೆನೇ ಕಾರಣ ಇರ್ಬೋದು.
ಊರ್ ಕೊಳ್ಳೆ ಹೊಡಿಯೋರ್ಗೆ ಬೇರೆ ಯಾವ ಕಾರಣ ಬೇಕು? ಮನೆ ಹಾಳು ಕೆಲಸ ಮಾಡೋ ಆ ಕಾವೇರಿನೇ ಈ ಕೆಲಸ ಮಾಡಿರ್ತಾಳೆ. ಅವಳನ್ನ ಯಾವುದೇ ಕಾರಣಕ್ಕೂ ನಂಬೋ ಹಾಗಿಲ್ಲ ಅಂತ ಮಾಟ್ಗಾತಿ ಅವಳು.